ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಬುಧವಾರ, ಸೊ ಬೆಳಗ್ಗೆನೇ ಪೂಜೆ ಮಾಡಿದ್ದಾಯಿತು. ಹಾಗೆ ನುಗ್ಗೆ ಸೊಪ್ಪು ಕೂಡ ಬಿಡಿಸ್ಕೊಂಡೆ ಉಪ್ಸಾರು ಮಾಡೋಣ ಅಂತ. ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ಬುಧವಾರ. ಸೊ ನೋಡಿದ್ರಲ್ಲ, ಬೆಳಗ್ಗೆನೇ ಪೂಜೆ ಆಯಿತು. ಈಗ 8:15 ಆಗಿದೆ. ಇನ್ನೂ ನಮ್ಮ ಮನೆಯವರು ಎದ್ದಿಲ್ಲ. ಉಪ್ಸಾರಾಗಿ ರೆಡಿ ಮಾಡಿಬಿಟ್ಟು ಕಾಫಿ ಕುಡಿಬೇಕು ಅನ್ನಿಸ್ತು ಫ್ರೆಂಡ್ಸ್. ಅದಕ್ಕೆ ಅಂಗಡಿಗೆ ಬಂದಿದ್ದೀನಿ ಹಾಲು ತೊಗೊಂಡು ಹೋಗೋಣ ಅಂತ. ಫ್ರೆಂಡ್ಸ್, ಇಲ್ಲಿ ಫೈನಲಿ ಹಾಲು ಮತ್ತು ನನಗೆ ಲೇಸ್ ಮತ್ತು ಬಿಸ್ಕೆಟ್ ತಿನ್ಬೇಕನ್ನಿಸ್ತು. ಅದನ್ನು ತೊಗೊಂಡಿದ್ದೀನಿ. ಈಗ ಹೊಡ್ತಿದ್ದೀನಿ ನೋಡಿ. ಮ್ಯಾಕ್ಸಿ. ಸೊ ಫ್ರೆಂಡ್ಸ್, ಫೈನಲಿ ನಾನು ಕಾಫಿ ಕುಡಿದೆ. ನಮ್ಮ ಮನೆಯವರು ಇನ್ನೂ ಎದ್ದಿಲ್ಲ, ಮಲಗಿದ್ದಾರೆ. ಸೊ ನಾನು ಮಾತ್ರ ಕುಡ್ಕೊಂಡೆ. ಹಾಗೆ ಉಪ್ಸಾರಿಗೂ ರೆಡಿ ಮಾಡಿಕೊಂಡೆ. ಖಾರಕ್ಕೆ ಈ ಸತಿ ಒಂದು ಸ್ವಲ್ಪ ಬೇಳೆನೂ ಸೊಪ್ಪು ಹಾಕಿದ್ದೆ. ಸೊ ಚೆನ್ನಾಗಿ ಬಂದಿತ್ತು. ಸೊ ಇದೆಲ್ಲ ಮಾಡಿದ್ರು ಅವ್ರು ಇನ್ನೂ ಎದ್ದಿಲ್ಲ. ಮತ್ತು ಜುನ್ನು ಪೌಡರ್ ಇನ್ನೊಂದು ಈ ಥರ ಫ್ರೆಂಡ್ಸ್, ಅದು ಗಿನ್ನೋದು. ಸೊ ಅದನ್ನು ಮಾಡೋಣ ಅಂತ ಈ ಸತಿ ಸತಿ ಸಕ್ಕರೆಯಲ್ಲಿ ಮಾಡಿದೆ, ಈ ಸತಿ ಬೆಲ್ಲದಲ್ಲಿ ಮಾಡೋಣ ಅಂತ ಬೆಲ್ಲನ ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಹಸಿ ಹಾಲು ಒಂದು ಸ್ವಲ್ಪ ಹಾಕ್ಕೊಂಡು ಆ ಜುನ್ನು ಪೌಡರ್ ಹಾಕ್ಕೊಂಡು ಮೇಲೆ ಒಂದು ಸ್ವಲ್ಪ ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ನನಗಂತೂ ಸಕ್ಕರೆಯಲ್ಲಿ ಮಾಡೋದಕ್ಕಿಂತ ಇದು ಬೆಲ್ಲದ್ದೇ ತುಂಬ ಇಷ್ಟ ಆಯಿತು. ನಮ್ಮ ಮನೆಯವರು ಕೂಡ ಸಿಕ್ಕಾಪಟ್ಟೆ ಇಷ್ಟ ಆಗೋಯಿತು. ಇದು ಗಿನ್ನು, ಅದು ಜುನ್ನು ಅಂತ ತೆಲುಗಲ್ಲಿ ಹೇಳ್ತಾರೆ ಅನಿಸುತ್ತೆ. ಅದ್ರ ಪ್ಯಾಕೆಟ್ ಮೇಲೆ ಕೂಡ ಜುನ್ನು ಇದೆ. ಸೊ ಇದು ಗಿನ್ನು. ಫ್ರೆಂಡ್ಸ್, ಈಗ ಮತ್ತೆ ಅಂಗಡಿಗೆ ಹೋಗ್ತಾಯಿದ್ದೀನಿ. ಏನಕ್ಕೆ ಅಂದರೆ ಮತ್ತೆ ಈಗ ಮನೆಯವ್ರಿಗೆ ಮೊಟ್ಟೆ ಮತ್ತು ಕಾಫಿ ಕುಡಿಬೇಕಂತೆ. ಸೊ ನನಗೆ ಬೆಳಗ್ಗೆ ಹೊತ್ತು ನಾಷ್ಟಗಳು ನಮ್ಮ ಬೇಳೆ ಸಾರು, ಅನ್ನ ಇದೆ, ಉಪ್ಸಾರು ಮಾಡಿದ್ದೀನಿ. ಅದ್ರ ಜೊತೆ ಈಗ ಗಿನ್ನು ಮಾಡಿದ್ದೀನಿ. ಈಗ ಎಗ್ ರೈಸ್ ಮಾಡಬೇಕಂತೆ, ಗಾರ್ಲಿಕ್ ಎಗ್ ರೈಸ್ ಮಾಡಬೇಕು. ಮತ್ತು ಅದ್ರ ಜೊತೆ ತಿರಾಮಿಸ್ ಮಾಡಬೇಕಂತೆ. ಹೀಗೆ 5 ಥರ ಅಡುಗೆಗಳು ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ. ಸೊ ನೋಡಿ, ಈಗ ಮೊಟ್ಟೆ ಮತ್ತು ಕಾಫಿ ಪುಡಿ ತೊಗೊಂಡು ಹೋಗ್ತಾ ಇದ್ದೀನಿ. ಬನ್ನಿ, ಈಗ ಹೋಗಿ ಗಾರ್ಲಿಕ್ ಎಗ್ ರೈಸ್ ಮಾಡಬೇಕಂತೆ. ಮಾಡಿರೋದೆಲ್ಲ ಏನು ಮಾಡೋದು ಗೊತ್ತಿಲ್ಲ. ಅದನ್ನು ಇಡೀ ದಿನ ಆದರೆ ಅಡ್ಜಸ್ಟ್ ಮಾಡ್ತೀನಿ. ಸೊ ನೋಡೋಣ, ಮಾಡಿ ಬಿಸೋಕ್ಕೆ ಸುಮ್ಮನೆ ಬರುತ್ತೆ ಫ್ರೆಂಡ್ಸ್. ಇವಾಗಿರೋ ಬೆಂಗಳೂರು ರೇಟಲ್ಲಿ ಎಲ್ಲ ಐಟಮ್ಸ್ ತೊಗೊಳ್ಬೇಕಂದ್ರೆ ಸಿಕ್ಕಾಪಟ್ಟೆ ಕಷ್ಟ. ಕೇಳಿಬಿಟ್ಟೆ ಮಾಡಿದ್ದೀನಿ. ಆದ್ರೂ ನಮ್ಮ ಮನೆಯವರು ಅದು ಮಾಡೋಣ ಇದು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾರೆ. ಮನೇಲಿದ್ದರೆ ಅಷ್ಟೇ. ಸೊ ಬನ್ನಿ ಹೋಗಿ ಮಾಡಿಕೊಡೋಣ ಏನಂತ ನೋಡೋಣ. ಲಾಸ್ಟ್ ಟೈಮ್ ಗಾರ್ಲಿಕ್ ಎಗ್ ರೈಸ್ ಮಾಡಿದ್ದೆ, ಅದು ತುಂಬ ಚೆನ್ನಾಗಿ ಬಂದಿತ್ತು. ಹುಷಾರಿಲ್ಲ ಫ್ರೆಂಡ್ಸ್, ಯಾಕೋ ಜ್ವರ ಬರೋ ಥರ ಇದೆ ನೋಡಿ. ಒಂದು ಕಡೆ ಫೇಸು ಊದ್ಕೊಂಡ್ಬಿಟ್ಟಿದೆ, ಇನ್ನೊಂದು ಕಡೆ ನಾರ್ಮಲಾಗಿದೆ. ಕಣ್ಣುಗಳೆಲ್ಲ ಊದ್ಕೊಂಡ್ಬಿಟ್ಟಿದೆ. ಜ್ವರ ಬರೋಂಗಿದೆ, ಗೊತ್ತಿಲ್ಲ ಏನು ಮಾಡೋಣ. 3 ದಿವಸ ಟ್ಯಾಬ್ಲೆಟ್ಸ್ ಹಾಕ್ಕೊಳ್ತೇವೆ. ಸುಮ್ಮನೆ ಟ್ಯಾಬ್ಲೆಟ್ ಹಾಕೊಂಡು ಕಡಿಮೆನೇ ಆಗ್ತಾಯಿಲ್ಲ. ಸೊ ಫ್ರೆಂಡ್ಸ್, ಇಲ್ಲಿ ಫೈನಲಿ ಗಿನ್ನು ಕೂಡ ರೆಡಿ ಹೋಗಿದೆ. ಸೊ ಇದನ್ನ ಈ ಥರ ಅಲ್ಲಾಡಿಸಿದ್ರೆ ಈ ಥರ ಜಲ್ಲಿ ಟೈಪ್ ಬರಬೇಕು ಫ್ರೆಂಡ್ಸ್. ನೋಡಿ, ಜಲ್ಲಿ ಥರ ಇರಬೇಕು. ಆವಾಗಲೇ ಗಿನ್ನು ಚೆನ್ನಾಗುತ್ತೆ. ಸತಿ ಬಂದು ಸಕ್ಕರೆಯಲ್ಲಿ ಮಾಡಿದೆ, ಈ ಸತಿ ಬೆಲ್ಲದಲ್ಲಿ ಮಾಡಿದ್ದೀನಿ. ಇದೇ ಸಖತ್ತಾಗಿದ್ದಂಗಿದೆ. ಸ್ಮೆಲ್ ಅಂತೂ ಸಖತ್ತಾಗಿ ಬರ್ತಾಯಿದೆ. ಸೊ ಈಗ ರೆಡಿಯಾಗಿದೆ. ನಮ್ಮ ಮನೆಯವ್ರಿಗೆ ರೆಡಿ ಆಗೋದಕ್ಕೆ ಹೋಗಿದ್ದಾರೆ. ಬಂದಿದ ತಕ್ಷಣ ಇರೋದನ್ನು ತಿನ್ಕೊಂಡು ಸ್ವಲ್ಪ ಹೊರಗಡೆ ಕೆಲಸ ಇದೆ ಬ್ಯಾಂಕಿಗೆ, ಅಲ್ಲಿಗೆ ಹೋಗಿ ಬಂದು ಆಮೇಲೆ ತಿರಾಮಿಸ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಜಲ್ಲಿ ಥರ ಎಷ್ಟು ಚೆನ್ನಾಗಿದೆ ನೋಡ. ಆಮೇಲೆ ನೋಡಿಕೊಂಡು ಈಗ ನಾನು ರೆಡಿಯಾಗಿ ಬರ್ತೀನಿ. ನಮ್ಮ ಮನೆಯವ್ರು ರೆಡಿಯಾಗಿಷ್ಟರಲ್ಲಿ ಹೊರಗಡೆ ಹೋಗ್ಬರೋಣ. ಸೊ ಫ್ರೆಂಡ್ಸ್, ನಾಷ್ಟಕ್ಕೆ ಉಪ್ಸಾರು ಮಾಡಿದ್ನಲ್ಲ, ಸೊ ಅದನ್ನೇ ತಿನ್ಕೊಂಡು ಈಗ ಹೊರಗಡೆ ಹೋದ್ವಿ ಬ್ಯಾಂಕ್ಗೆ. ಅದೇ ಫ್ರೆಂಡ್ಸ್, ಇದು ಫುಟ್ಪಾತ್ ಮಾಡೋದಕ್ಕೆ ಎಲ್ಲ ಕಡೆ ಇದು ಮಾಡ್ತಾಯಿದ್ದಾರಲ್ಲ. ಸೊ ಅದು ಇವತ್ತು ನಮ್ಮ ಏರಿಯಾ ಕಡೆ ಮಾಡ್ತಾಯಿದ್ದಾರೆ. ಸೊ ಆಲ್ರೆಡಿ ಸ್ಟಾರ್ಟ್ ಆಗೋಗಿದೆ ಮಾಡೋದಕ್ಕೆ. ಸೊ ಬ್ಯಾಂಕಲ್ಲಿ ಹೋಗಿ ಕೂತ್ಕೊಂಡ್ರೆ ಅಂತೂ 2 ಅವರ್ ಆಗೋಯ್ತು ಫ್ರೆಂಡ್ಸ್. ಇವತ್ತು ಬ್ಯಾಂಕಲ್ಲಿ ವೆಯ್ಟ್ ಮಾಡಿನೇ ತಲೆ ಕೆಟ್ಟೋಯ್ತು. ಸೊ ಫೈನಲಿ 2.5 ಅವರ್ ಆಯಿತು ಮುಗಿಸ್ಕೊಂಡು ಕೆಲಸ ಬಂದು. ಸೊ ನಾವು ಊರಿಗೆ ಹೋಗಿದ್ವಲ್ಲ, ಸೊ ಆ ಗಾಡಿನ ಬಿಟ್ಟು ನಮ್ಮ ಗಾಡಿನೇ ಎತ್ಕೊಂಡು ಈಗ ಮನೆಗೆ ಹೋದ್ವಿ. ಮನೆಗೆ ಹೋಗಿದ ತಕ್ಷಣ ಫಸ್ಟ್ ಮಾಡಿದ ಕೆಲಸನೇ ತಿರಾಮಿಸ್ ಮಾಡೋದು ಫ್ರೆಂಡ್ಸ್. ಅದು ಮೊನ್ನೆ ಅಲ್ಲಿ ತಿಂದು ಬಂದ್ವಲ್ಲ, ಇಷ್ಟ ಆಗ್ಬಿಟ್ಟಿತ್ತು ನಮ್ಮ ಮನೆಯವ್ರಿಗೆ. ಸೊ ಅದಕ್ಕೆ ಮಾಡೋಣ ಅಂತ ಮಾಡ್ತಾಯಿದ್ದಾರೆ. ಸೊ ಇದನ್ನು ಕಾಫಿ ಪುಡಿಯಲ್ಲಿ ಬಿಸಿನೀರು ಹಾಕಿ ಡಿಪ್ ಮಾಡಿ ಹಾಗೆ ತಕ್ಷಣಕ್ಕೆ ಎತ್ಬಿಡ್ಬೇಕು. ನಮ್ಮ ಮನೆಯವರು 1 ನಿಮಿಷ ಬಿಟ್ಬಿಟ್ಟಿದ್ದು, ಅದರಲ್ಲೇ ಅದು ಸಿಕ್ಕಾಪಟ್ಟೆ ಸಾಫ್ಟ್ ಆಗೋಯಿತು. ಸೊ ಇದನ್ನು ಬ್ರೆಡ್ಡಲ್ಲಿ ಕೂಡ ಮಾಡ್ತಾರೆ, ರಸ್ಕಲ್ಲಿ ಕೂಡ ಮಾಡ್ತಾರೆ. ನಾವು ರಸ್ಕಲ್ಲಿ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಸೊ ಅದನ್ನೆಲ್ಲ ಆ ಥರ ಕಾಫಿಯಲ್ಲಿ ಅದ್ದಿ ಈ ಥರ ಹಾಕ್ಕೊಳ್ಬೇಕು. ಆಮೇಲೆ ಒಂದು ಮಿಕ್ಸಿ ಜಾರ್ಗೆ ಇಲ್ಲಿ ಪನ್ನೀರ್ ಹಾಕ್ಕೊಳ್ತಿದ್ದೀನಿ. ಪನ್ನೀರ್ ಜೊತೆ ಹಸಿ ಮೊಸರು ಹಾಗೆ ಕಾಯಿಸಿರೋ ಹಾಲು ಹಾಕ್ಕೋಬೇಕು ಫ್ರೆಂಡ್ಸ್. ನಾನು ಹಾಲು ಮೊಸರು ಸ್ವಲ್ಪ ಹಾಕೋದಕ್ಕೆ ಹೇಳಿದೆ ನಮ್ಮ ಮನೆಯವ್ರಿಗೆ. ಅವ್ರು ಜಾಸ್ತಿ ಹಾಕ್ಬಿಟ್ಟಿದ್ದಾರೆ. ಸ್ವಲ್ಪ ಹಾಕ್ಕೊಂಡ್ರೆ ಅದು ಗಟ್ಟಿಗೆ ಬರುತ್ತೆ. ಜಾಸ್ತಿ ಹಾಕ್ಕೊಂಡಿದ್ದಕ್ಕೆ ಅದು ಸ್ವಲ್ಪ ತೆಳ್ಳಗೆ ಬಂದ್ಬಿಡ್ತು. ಸೊ ಅದ್ರ ಜೊತೆ ಒಂದು ಸ್ವಲ್ಪ ಹನಿ ಹಾಗೆ ಕಂಡೆನ್ಸ್ ಮಿಲ್ಕ್ ಫ್ರೆಂಡ್ಸ್, ಇದಿಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದನ್ನು ಅದ್ರ ಮೇಲೆ ಹಾಕಿ ಮತ್ತೆ ಇನ್ನೊಂದು ಲೇಯರು ರಸ್ಕ್ ಹಾಕ್ಕೊಳ್ಬೇಕು. ಮತ್ತು ಅದ್ರ ಮೇಲೆ ಇದು ರುಬ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು. ಆಮೇಲೆ ಕಾಫಿ ಪುಡಿ ಹಾಕಿ ಇದನ್ನು ಫ್ರೀಝರಲ್ಲಿ ಇಟ್ಬಿಡೋದು ಅಷ್ಟೇ. ಕಾಫಿ ಪುಡಿ ಎಲ್ಲ ಫ್ರೆಂಡ್ಸ್, ಕೋಕೋ ಪೌಡರ್ ಹಾಕಿ ಫ್ರೀಝರಲ್ಲಿ ಒಂದು ಅರ್ಧ ಅವರ್ ಇಟ್ಬಿಟ್ರೆ ಸೊ ರೆಡಿಯಾಗಿರುತ್ತೆ. ಸೊ ಅದೇ ಟೈಮಲ್ಲಿ ಎಲ್ಲ ಮಾಡಿದೈತಲ್ಲ ಫ್ರೆಂಡ್ಸ್. ಮಾಡಿದ ತಕ್ಷಣ ಪಾತ್ರೆಗಳನ್ನ ನಾನು ಹಾಗೆ ತೊಳ್ಕೊಂಬಿಡ್ತೀನಿ. ಸೊ ಫೈನಲಿ ಹಾಗೆ ಬೆಳಿಗ್ಗೆ ನಾಷ್ಟ ತಿಂದಿದ್ದೆಲ್ಲ ಇತ್ತಲ್ಲ, ಸೊ ಎಲ್ಲ ತೊಳ್ಕೊಂಬೇಡ ಅಂತ ಫೈನಲಿ ಪಾತ್ರೆ ತೊಳ್ಕೊಳ್ತಿದ್ದೀನಿ. ಅದು ಕೋಕೋ ಪೌಡರ್ ಹಾಕ್ಬೇಕಾದ್ರೆ ನಾನು ನಮ್ಮ ಮನೆಯವ್ರಿಗೆ ಹೇಳಿದೆ. ಸೊ ಅದು
ಹಂಗೆ ಸ್ಪ್ರೆಡ್ ಮಾಡಿಬೇಡ, ಒಂದೇ ಕಡೆ ಬಿದ್ದೋಗ್ಬಿಡುತ್ತೆ, ಕೈಯಲ್ಲಿ ಹಾಕು ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಅಂತ ನಮ್ಮನೆಯವ್ರು ಹಾಗೆ ಹಾಕೋದು, ಅದು ಜಾಸ್ತಿ ಆಗೋಯಿತು. ನನಗನ್ಸೋ ಪ್ರಕಾರ ಅದರಲ್ಲಿ ಪಕ್ಕ ಬಂದು ಕೋಕೋ ಪೌಡರ್ ಜಾಸ್ತಿ ಆಗಿರುತ್ತೆ. ಮತ್ತು ಕಾಫಿ ಪುಡಿ ಫ್ರೆಂಡ್ಸ್, ಹಾಟ್ ವಾಟ್ರಲ್ಲಿ ರಸ್ಕ್ ಇದು ಮಾಡಿ ಹಾಕೋದ್ವಲ್ಲ, ಅದು ಕಾಫಿ ಪುಡಿ ಜಾಸ್ತಿ ಆಗಿರುತ್ತೆ, ಕಹಿ ಇರುತ್ತೆ. ಅದು ಬೇರೆ ಥರ ಏನೂ ಇರೋಲ್ಲ, ಜಸ್ಟ್ ಹೇಗೆ ಅಂದರೆ ಈ ಕಾಫಿ ಮಾಡಿದಾಗ ಡಿಕಷನ್ ಜಾಸ್ತಿ ಹಾಕಿರ್ತೀವಲ್ಲ, ಸೊ ಹಾಗಿರುತ್ತೆ ಕಹಿಯಾಗೆ. ಸೊ ನೋಡೋಣ. ಆಮೇಲೆ ಮಧ್ಯಾಹ್ನಕ್ಕೆ ಮತ್ತೆ ನಮ್ಮ ಮನೆಯವರು ಚಿಕನ್ ತಂದಿದ್ರು ಫ್ರೆಂಡ್ಸ್, ಚಿಕನ್ ಮಾಡ್ಕೊಂಡ್ವಿ ಮಧ್ಯಾಹ್ನ ಊಟಕ್ಕೆ. ಸೊ ಫೈನಲಿ ಊಟ ಕೂಡ ಮುಗಿಸ್ಕೊಂಡ್ವಿ. ಆಮೇಲೆ ಗಿನ್ ಮಾಡಿದ್ನಲ್ಲ ಫ್ರೆಂಡ್ಸ್, ಗಿನ್ನು ಎಷ್ಟು ಸಕ್ಕತ್ತಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು. ಸೊ ಒನ್ ಟೈಮ್ಗೆಲ್ಲ ಖಾಲಿ ಆಗೋಯ್ತು ಅಂದ್ಕೊಳ್ಳಿ ನಮ್ಮ ಮನೇಲಿ. ನಾನು ಫಸ್ಟ್ ಟೈಮ್ ಗಿನ್ ತಿಂದಿದ್ದು, ನನಗೆ ಅದಕ್ಕೆ ಮುಂಚೆ ನನಗೆ ಗಿನ್ ತಿಂತಾ ಇರಲಿಲ್ಲ. ನನಗೆ ಈ ಗಿನ್ನು, ಬೆಣ್ಣೆ, ತುಪ್ಪ ಇದೆಲ್ಲ ನನಗೆ ಇಷ್ಟ ಆಗಲ್ಲ. ಸೊ ಫಸ್ಟ್ ಟೈಮ್ ನಾನು ಗಿಣ್ಣು ತಿಂದಿದ್ದು, ತುಂಬ ಚೆನ್ನಾಗಿ ಬಂದಿತ್ತು. ಆಮೇಲೆ ತಿರಾಮಿಸ್ ಟ್ರೈ ಮಾಡ್ತಿದ್ದಾರೆ ನಮ್ಮ ಮನೆಯವರು, ಬನ್ನಿ ಹೇಗಿದೆ ಕೇಳೋಣ. ಏನಾಗಿದೆ? ಅದು ಫ್ರೀಸರಲ್ಲಿ ಜಾಸ್ತಿ ಹೊತ್ತು ಇಡಬಾರ್ದು ಫ್ರೆಂಡ್ಸ್. ನಾವೊಂದು 2 ಅವರ್ ಇಟ್ಬಿಟ್ಟಿದ್ವಿ, ಸೊ ಅದಕ್ಕೆ ಅದು ಐಸ್ ಕ್ಯೂಬ್ಸ್ ಆಗುತ್ತಲ್ಲ ಹಂಗೋಗಿತ್ತು. ಸೊ ಫೈನಲಿ ಅದನ್ನು ತಿಂದ್ಕೊಂಡು ನಮ್ಮ ಮನೆಯವ್ರೂ ಹೊರಟರು. ಚೆನ್ನಾಗೇ ಬಂದಿತ್ತು. ಅದಾದಮೇಲೆ ನಾನು ಎಗ್ ರೋಲ್ ಮಾಡ್ಕೊಳ್ಳೋಣ ಅಂದ್ಕೊಂಡು, ಸೊ ಈ ಥರ ಆಮ್ಲೆಟ್ ಹಾಕ್ಕೊಂಡು ಅದ್ರ ಮೇಲೆ ಪರೋಟ ಇಟ್ಕೊಂಡು, ಈಗ ಅದಕ್ಕೆ ಕೆಚಪ್ಸ್ ಎಲ್ಲ ಹಾಕಿದೆ, ಕೆಚಪ್ಪು ಮೈನೀಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಅದ್ರ ಮೇಲೆ ಒಂದು ಸ್ವಲ್ಪ ಈರುಳ್ಳಿ ಫ್ರೆಂಡ್ಸ್, ಈರುಳ್ಳಿ ನಾನು ಸ್ವಲ್ಪನೇ ಹಾಕ್ಕೊಂಡೆ, ನಂಗೆ ಈರುಳ್ಳಿ ಖಾರ ಅನಿಸುತ್ತೆ ಅಂದ್ಕೊಂಡು. ಸೊ ಫೈನಲಿ ಎಗ್ ರೋಲ್ ರೆಡಿ ಫ್ರೆಂಡ್ಸ್, ಸಕ್ಕತ್ತಾಗಿರುತ್ತೆ, ಟ್ರೈ ಮಾಡಿ. ಆಮೇಲೆ ರಾತ್ರಿ ಊಟಕ್ಕೆ ಬಂದುಬಿಟ್ಟು ಎಷ್ಟು ಐಟಮ್ಸ್ ಇತ್ತು ಅಂದರೆ ಫ್ರೆಂಡ್ಸ್, ಬೇಳೆ ಸಾರಿತ್ತು, ಉಪ್ಪು ಸಾರಿತ್ತು, ಚಿಲ್ಲಿ ಚಿಕನ್ನು, ಅದ್ರ ಜೊತೆ ಮೊಸರು, ಇಷ್ಟು ಇತ್ತಲ್ಲ. ಸೊ ಅದನ್ನೇ ತಿನ್ಕೋಣ ಅಂತ ತಿನ್ಕೊಂಡ್ರು. ಸೊ ಇವತ್ತು ಟೋಟಲ್ 5 ಅಡುಗೆ. ಸೊ ಉಪ್ಸಾರು, ಬೇಳೆ ಸಾರು, ಹಾಗೆ ಚಿಕನ್ನು, ಇದಿಷ್ಟು ಮಾಡಿದ್ದಾಯಿತು. ಆಮೇಲೆ ತಿರಾಮಿಸು, ಹಾಗೆ ಗಿನ್ನು, 5 ಅಡುಗೆಗಳಿವತ್ತು. ಸೊ ಫೈನಲಿ ಎಲ್ಲ ಮುಗೀತಲ್ಲ. ನಾಳೆ ಬಂದು ಗುರುವಾರ ಅಲ್ಲ ಫ್ರೆಂಡ್ಸ್, ಅದಕ್ಕೆ ಸ್ಟವೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನ್ ವೆಜ್ ಮಾಡಿದ್ನಲ್ಲ ಫ್ರೆಂಡ್ಸ್, ನಾನ್ ವೆಜ್ ಮಾಡಿದಾಗ ನಾನು ಏನು ಮಾಡ್ತೀನಿ ಅಂದರೆ, ಇದು ವಿಮ್ ಲಿಕ್ವಿಡು ಇಲ್ಲ ವಿಮ್ ಸೋಪು ಈ ಥರ ಹಾಕಿ ಸ್ಟವೆಲ್ಲ ಒರೆಸಲ್ಲ, ಹ್ಯಾಂಡ್ ವಾಶ್ ಹಾಕ್ಬಿಡ್ತೀನಿ. ಅದು ಗಮ್ಮಂತ ಇರುತ್ತಲ್ಲ, ರೋಸ್ ಫ್ಲೇವರು. ಸೊ ಅದಕ್ಕೆ ಅದನ್ನೇ ಹಾಕ್ಬಿಡ್ತೀನಿ, ಅವಾಗ ತುಂಬ ಚೆನ್ನಾಗಿರುತ್ತೆ. ಸೊ ಫೈನಲಿ ಸ್ಟವೆಲ್ಲ ಕ್ಲೀನ್ ಮಾಡಿಕೊಂಡು, ಕಲ್ಲೆಲ್ಲ ಸಜ್ಜೆಲ್ಲ ಕ್ಲೀನ್ ಮಾಡಿಕೊಂಡು, ಟೈಲ್ಸ್ ಎಲ್ಲ ಕ್ಲೀನ್ ಮಾಡ್ಕೊಂಡು, ಈಗ ಪಾತ್ರೆ ಇತ್ತು. ಸೊ ಫೈನಲಿ ಪಾತ್ರೆನ ತೊಳ್ಕೊಳ್ಳೋಣ ಅಂತ ಬಂದಿದ್ದೀನಿ. ಸೊ 1-2 ಇತ್ತು, ಪಾತ್ರೆ ತೊಳೆದು ಸಿಂಕ್ ತೊಳೆದುಬಿಟ್ರೆ ಎಲ್ಲ ಕೆಲಸ ಮುಗ್ದಿರುತ್ತೆ. ಈ ನಡುವೆ ಬೆಳಗ್ಗೆ ಹೊತ್ತೆ ಪೂಜೆ ಮಾಡ್ತೀನಲ್ಲ, ಸೊ ಬೆಳಗ್ಗೆಗೆ ಆರಾಮ್ ಅನಿಸುತ್ತೆ. ಎದ್ದಿದ ತಕ್ಷಣ ಕಸ ಗುಡಿಸಿ ಒರೆಸಿ, ಸೊ ನಾನು ರೆಡಿಯಾಗಿ ಪೂಜೆ ಮಾಡಿಬಿಟ್ರೆ ಮುಗಿದೋಗುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ. ವ್ಲಾಗಿಗೆ ಏನು ಮಾಡ್ತಿದ್ದೀನಿ, ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.